ಯೂತ್ಸ್ಗೆ ಏನು ಸಂದೇಶ ಕೊಡ್ತೀರಾ ಸರ್? ಯೂತ್ಸ್ಗೆ ಏನು ಸಂದೇಶ ಕೊಡ್ತೀವಿ ಅಂದರೆ, ಇವಾಗ ತಗೋತಾರೆ ಡ್ರಗ್ಸ್ನ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ತಗೊಳ್ಳಿ, ಬೇಗ ಬೇಗ ನಿಮ್ಮ ದಾರಿಗೆ ಸೇರ್ಕೊಳ್ಳಿ ಅಂತ. ಇನ್ನೇನು ಮಾಡೋಕ್ಕೆ, ಏಕೆಂದರೆ ಇವರಂತೂ ಯಾವುದೇ ಕಾರಣಕ್ಕೂ ಇವರು ಸರಿಪಡಿಸಲ್ಲ. ಯಾಕೆಂದರೆ ಇವರು ಜೀವನ, ಇವ್ರ ಹೆಂಡತಿ ಮಕ್ಕಳು, ಇವ್ರ ವಹಿವಾಟು, ಇವ್ರ ಐಷಾರಾಮಿ ಜೀವನ ನಡೀತಾ ಇರೋದು ಅಧಿಕಾರಿಗಳದಾಗಲಿ ಇನ್ನೊಬ್ರದ್ದಾಗಲಿ ಇವ್ರು ಕೊಡ್ತಾರಲ್ಲ ದಂಧೆಕೋರರು ಕೊಡೋ ಅಂಥ ಒಂದು ದುಡ್ಡು ಕಾಸಲ್ಲಿ ನಡೀತಾ ಇದೆ. ಅಂಥದ್ರಲ್ಲಿ ಅವ್ರ ಮನೆ ಮಕ್ಕಳು ಏನಾದರೂ ಅದೇನಾಗುತ್ತೋ ಗೊತ್ತಿಲ್ಲ, ಬಟ್ ಬಡ ಮಕ್ಕಳು ಬೀದಿಗೆ ಬಂದ್ಬಿಡ್ತಾವ್ರೆ. ಬಡ ಮಕ್ಕಳು, ಸಣ್ಣ ಪುಟ್ಟ ಕಾಲೇಜ್ ವಿದ್ಯಾರ್ಥಿಗಳು, ಹುಡುಗಿರು ಸಹ ಇದರಲ್ಲಿ ಈ ಥರ ಬೀದಿಗೆ ಬಂದ್ಬಿಡ್ತಾವ್ರೆ. ಸಮಾಜ ಈ ಕಲುಷಿತ ನೀರು ಅಂತಾರಲ್ಲ, ಆ ಥರ ಪರಿಸ್ಥಿತಿ ಆಗ್ಬಿಟ್ಟಿದೆ. ನಿಮಗೆ ಏನು ಈಗ ಒಂದು 30 ವರ್ಷದಿಂದ ಸಿಗ್ತಾಯಿತ್ತಲ್ಲ, ಆ ಥರ ಏನೂ ಸಿಗಲ್ಲ ಈಗ. ಎಲ್ಲ ಬೆರಕೆ, ಕಲಬೆರಕೆ. ಅವರು ಕಲಬೆರಕೆ, ನಮ್ಮನ್ನು ಕಲಬೆರಕೆ ಮಾಡಿದ್ರು. ಒಟ್ಟಾರೆ ರಾಜ್ಯನೇ ಕಲಬೆರಕೆ. ಇದಕ್ಕೇನು ಏನು ಹೇಳೋಕ್ಕೆ ಸಾಧ್ಯ ನಾವು? ಅವ್ರು ಏನು ಸುಮ್ಮನೆ ನೋಡ್ಕೊಂಡು ಇದನ್ನು ನಾವು ಸಮಾಧಾನ ಮಾಡ್ಕೋಬೇಕು. ಈಗ ಮೋದಿಯವ್ರು ಮಾಡಿದ್ರಲ್ಲ, GST ಏರಿಸಿದ್ರು, ಅವರೇ ಇಳಿಸಿದ್ರು, ಸಂಭ್ರಮ ಆಚರಣೆ ಮಾಡ್ತಾರೆ. ನೀವೇ ಮಾಡ್ಬಿಟ್ಟು, ನೀವೇ ಏನೋ ಸಾಧ್ಯ ಮಾಡೋ ಥರ ನೀವೇ ಸಂಭ್ರಮಣೆ ಮಾಡ್ಕೊಂಡ್ರೆ ಇದಕ್ಕೆ ಇದಕ್ಕೆ ಕಾರಣಕರ್ತರು ಯಾರು? ಈಗ ನೀವು ಬ್ಯಾಂಕಲ್ಲಿ ದುಡ್ಡು ಮಡಗಿದ್ರೆ ದುಡ್ಡು ಕಟ್ಟಾಯ್ತದೆ, ಬ್ಯಾಂಕಲ್ಲಿ ದುಡ್ಡು ತೆಗೆದ್ರೆ ದುಡ್ಡು ಕಟ್ಟಾಯ್ತದೆ. ಟ್ರಾನ್ಸಾಕ್ಷನು ಆನ್ಲೈನಲ್ಲೇ ಮಾಡಿ ಅಂತೀರ, ಆನ್ಲೈನಲ್ಲಿ ಮಾಡಿದ್ರೆ ಜಾಸ್ತಿ ಆದರೆ ಟ್ಯಾಕ್ಸ್ ಹಾಕಿ, ಟ್ಯಾಕ್ಸ್ ಕಟ್ಟಿ ಅಂತೀರ. ಪ್ರತಿಯೊಂದಕ್ಕೂ ನೀವು ಈ ಥರ ಮಾಡಿದ್ರೆ ಜನಸಾಮಾನ್ಯರು ಏನು ಮಾಡಬೇಕು ಅನ್ನೋದ? ಈಗ ಅವ್ರನ್ನೇ ಕ್ವಶನ್ ಕೇಳಬೇಕು. ಅವರೇ ನಮ್ಮ ಹತ್ರ ಬಂದು ಮಾತಾಡ್ತಾರ? ಓಟ್ ಬಂದಾಗ ನಾಯಿ ಥರ ನಿಂತ್ಕೋತಾರೆ. ಓಟ್ ಹಾಕಿದ್ಮೇಲೆ ನಾವಿನ್ನು 5 ವರ್ಷ ಅವ್ರ ಥರ ನಾಯಿ ಥರ ನಾವು ಅವರಿಂದ ಅಲಿಬೇಕು. ರಸ್ತೆಗೊಂದು ಟಾರ್ ಹಾಕೋ ಯೋಗ್ಯತೆ ಇಲ್ಲ ಅಂದರೆ ಇವ್ರು ಯಾವ ಸೀಮೆ MLA ಏನ್ರಿ? ಇನ್ನೂ ಬನ್ನಿ, ಜಲ್ಲಿಕಲ್ಲು ಹಾಕ್ಬಿಟ್ಟು ಸಾರಿಸ್ಬಿಟ್ಟು ಹೋದ್ರು, ಕ್ಲೀನ್ ಮಾಡ್ಬಿಟ್ಟು ಹೋದ್ರು ಹೊರತು ಇವತ್ತವರೆಗೂ ಅಲ್ಲಿಗೆ ಟಾರ್ ಕಾಣಿಸಿಲ್ಲ. ಕೇಳಿದ್ರೆ ಆ ಬೈಲಾದಲ್ಲಿ ಅದ್ರ ರಸ್ತೆನೇ ಇಲ್ಲ ಅದು. ಮತ್ತು ಬೇರೆ ವ್ಯವಸ್ಥೆ ಎಲ್ಲ ಯಾಕೆ ಕೊಟ್ರಿ? ನೀರು ಕೊಟ್ಟಿದ್ದೀರಿ, ಕರೆಂಟ್ ಕೊಟ್ಟಿದ್ದೀರಿ, ಈಗ ರೋಡ್ ಕಟ್ಟಿಂಗ್ಗೆ ಸರ್ವಿಸ್ ಚಾರ್ಜ್ ತೊಗೋತೀರಿ. ರೋಡ್ ಕಟ್ಟಿಂಗ್ ಸರ್ವಿಸ್ ಚಾರ್ಜ್ ತೊಗೊಂಡ್ಮೇಲೆ ನೀವು ಕಾರ್ಪೊರೇಷನ್ ತಂದು ಕಟ್ಟಿಂಗ್ ಮಾಡಿಸಿದ್ಮೇಲೆ ಅದನ್ನು ಫಿಲ್ಅಪ್ ಮಾಡ್ಬೋದು, ನಿಮ್ಮ ಜವಾಬ್ದಾರಿ ತಾನೆ. ನಾವು ನಿಂತ್ಕೊಂಡು ಮಾಡೋಕ್ಕಾಗುತ್ತಾ? ಅಲ್ಲ, ಓಟ್ಗೋಸ್ಕರನೇ ಹಿಂಬಾಲಕರು ಯಾವಾಗ ಕಮ್ಮಿ ಆಯ್ತಾರೆ ಇವರೇ ಆವಾಗ ಸರಿ ಹೋಗ್ತದೆ. ಹಿಂಬಾಲಕರು ಈ ಜೀವಜೂರನ್ನು ಒಂದು ಪದ್ಧತಿ ಬಿಟ್ಬಿಟ್ಟು ಸಮಾಜದ ಏಳಿಗೆಗಾಗಿ ಅವರು ಸಮಾಜ ಸೇವೆ, ಪ್ರಾಮಾಣಿಕವಾಗಿ ಸಮಾಜ ಸೇವೆ ಮಾಡ್ತೀನಿ ಅನ್ನೋರಿಗೆ ಅವಕಾಶ ಕೊಟ್ಟರೆ ಏನಾರು ಒಂದು ಜೀವನದಲ್ಲಿ ಏನಾರು ಒಂದು ಸಾಧನೆ ಮಾಡ್ಬೋದು. ಇವರೆಲ್ಲ ನಮಗೆ ಫ್ರೀ ಕೊಡೋಕ್ಕೆ ಯಾರ್ರಿ ಇವರು? ನಮ್ಮ ಸಂಬಳದಲ್ಲಿ ಇವ್ರು ಬದುಕ್ತಾ ಇರೋದು ಕಣ್ರಿ, ನಾವು ಕೊಡ್ತಾ ಇರೋ ತೆರಿಗೆ ಹಣದಲ್ಲಿ ಇವ್ರು ಬದುಕ್ತಾ ಇರೋದು. ಇವ್ರ ಹತ್ರ ನಾವೇನು ಫ್ರೀ ಇಸ್ಕೊಳ್ಳೋಂಥದ್ದು ಏನು ಐತೆ ನಮಗೆ? ಅವ್ರು ಯೋಚನೆ ಮಾಡೋಷ್ಟು ಸೆನ್ಸ್ ಇಲ್ವೇನ್ರಿ ಅವ್ರಿಗೆ? ಫ್ರೀ ಕೊಟ್ಬಿಡ್ತೀನಿ, ಕರೆಂಟ್ ಫ್ರೀ ಕೊಟ್ಬಿಡ್ತೀನಿ. ಇವರು ನಮ್ಮ ಒಂದು ಯಾವುದ್ರಲ್ಲಿ ಬದುಕ್ತಾ ಇರೋದು ಹೇಳಿ? ನಮ್ಮ ತೆರಿಗೆ ಹಣದಲ್ಲಿ ಇವರು ಬದುಕ್ತಾ ಇರೋದೇ ಹೊರತು ನಾವು ಇವ್ರಿಗೆ ಹಾಕಿರೋ ಭಿಕ್ಷೆ ಇವ್ರ ಹತ್ರ ನಾವು ಇಸ್ಕೊಳ್ಳೋದ? ಸಾಮಾನ್ಯ ಜನ ಯೋಚನೆ ಮಾಡಬೇಕು. ನಾವು ಒಬ್ಬರು ಯೋಚನೆ ಮಾಡೋದ್ರಲ್ಲ, ಎಲ್ಲರೂ ಈ ಮನಸ್ಥಿತಿನ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋದರೆ ನಾವು ಕತ್ತನ ಪಟ್ಟಿ ಹಿಡಿದು ಕೆಲಸ ಮಾಡಿಸ್ಬೋದು. ಈಗ ಅವನು ದುಡ್ಡು ಕೊಟ್ಟಿರ್ತಾನೆ, ನಾವು ಕೈ ಹಿಡಿರ್ತೀವಿ, ಕೊಟ್ಟಿಲ್ವೇನೋ ನೀನು ದುಡ್ಡು ಅಂತಾನೆ. ನೀವು ಕೆಲಸ ಎಲ್ಲಿ ಮಾಡಿಸ್ತೀರಿ? ಪರಿಸ್ಥಿತಿ ಈ ಥರ ಇರೋದು. ಅದಕ್ಕೆ ನಾವು ಕೈ ಒಡ್ಡೋಕ್ಕಿಂತ ಮುಂಚೆ ಏನು ಅಂತ ಯೋಚನೆ ಮಾಡಿಬಿಟ್ರೆ ಎಲ್ಲ ಸರಿ ಇರ್ತದೆ. ಸೊ ನೆಕ್ಸ್ಟ್ ಎಲೆಕ್ಷನ್ಗೆ ಇದೇ ಥರ 5 ಗ್ಯಾರಂಟಿಗಳ ಜೊತೆಗೆ ಇನ್ನೊಂದು 5 ಗ್ಯಾರಂಟಿಗಳು ಸೇರಿಸ್ಕೊಂಡು ಏನಾದರೂ ರಾಜಕೀಯಕ್ಕೆ ಬಂದರೆ, ಎಲೆಕ್ಷನ್ ಮಾಡಿದ್ರೆ ಜನಗಳು ಇವಾಗಾದರೂ ಬುದ್ಧಿ ಕಲಿತಾರ ಇಲ್ವಾ ಸರ್? ನೆಕ್ಸ್ಟ್ ಎಲೆಕ್ಷನ್ಗಾದ್ರೂ ಅಲ್ಲ, ಇನ್ನೊಂದು 5 ಎಕ್ಸ್ಟ್ರಾ ಕೊಟ್ಟರೆ ನೀಟಾಗಿ ಮನೆ ಲಾಸ್ಟ್ಗೆ ಆ ದಿಂಬು ಹಾಕೊಂಡು ಬಲಿಕೋತಾರೆ. ಈಗಲೂ ಸುಮಾರು ಜನ ಪಾಪ ಯೂತ್ಸ್ಗಳಿಗೆ ವರ್ಕ್ ಫ್ರಮ್ ಹೋಮ್ ಅಂತ ಮಾಡಿಕೊಟ್ಬಿಟ್ಟವ್ರೆ. ಈಗ ಪಾಪ ಅವರೇನು ಮಕ ತೊಳ್ಕೊಂಡು ಶರ್ಟ್ ಹಾಕೊಂಡು ಕೂತ್ಕೊಂಡು ಇದು ಕಂಪ್ಯೂಟರ್ ಮುಂದೆ ಏನದ ಹೇಳ್ತಾರೆ, ಲ್ಯಾಪ್ಟಾಪ್ ಮುಂದೆ ಕೂತ್ಕೊಂಡು ಕೆಲಸ ಮುಗಿಸಿದ್ರೆ ಆಯ್ತು, ಈಗ ಸಂಬಳ ಕೊಡ್ತಾವ್ರೆ. ಈಗಿನವ್ರು ಪಾಪ ಇನ್ನು ಮುಂದಿನವ್ರಿಗೆ ಇನ್ನೊಂದು ಸ್ವಲ್ಪ ಅನುಕೂಲ ಮಾಡ್ಕೊಬಿಟ್ಟು ಇನ್ನೊಂದು 5 kg ಅಕ್ಕಿ ಜಾಸ್ತಿ ಕೊಡಿಸ್ಬಿಟ್ಟು, ಕುಡಿಯೋರಿಗೆ ಇನ್ನೊಂದು 2 ಬಾಟ್ಲು ಎಕ್ಸ್ಟ್ರಾ ಕೊಡಿಸ್ಬಿಟ್ಟು ಆಮೇಲೆ ಇವ್ರು ಏನು ಬೇಕಾದ್ರೂ ಮಾಡ್ಕೋಬೋದು. ಅಷ್ಟೇ ತಾನೇ ಹಾಕೋದು. ನೀವು ಫ್ರೀ ಕೊಡ್ತೀನಿ ಅಂದರೆ ಈ ಥರ ಕೇಳ್ತಾರೆ. ಸಂಪೂರ್ಣ ಫ್ರೀ ಕೊಟ್ಬಿಡ್ಬೇಕು ಪ್ಯಾಕೇಜು. ಕರೆಂಟಿಂದ ಹಿಡ್ದು, ಊಟದಿಂದ ಹಿಡ್ದು, ಮನೆಗೆ ಖಾರದ ಪುಡಿ, ಪ್ರತಿಯೊಂದು ಏನೇನು ಬೇಕು ದಿನಸಿ ಪದಾರ್ಥಗಳು ಎಲ್ಲನೂ ಅನುಕೂಲವಾಗಿ ಮಾಡಿ ಕೊಟ್ಬಿಟ್ಟು ಇವ್ರು ನೆಮ್ಮದಿಯಾಗಿ ಫ್ರೀ ಮಾಡ್ಕೊಂಡು ಹೋಗಲಿ. ಅವಾಗ ಯಾರೂ ಕೇಳಲ್ಲ, ಏನೋ ಮಾಡ್ಕೊಂಡು ಹೋಗ ನೀನು, ಅಷ್ಟು ಭಾಗ ಮಾರ್ಕೊಂಡು ಹೋಗು, ನೀನು ಯಾವ್ಯಾವ ಭಾಗ ಬೇಕು ಎಲ್ಲ ಮಾರ್ಕೊಂಡು ಹೋಗು, ಏನೋ ಒಂದು ಮಾಡ್ಕೊಂಡು ಹೋಗು ಅಂತ ಬಿಟ್ಬಿಡ್ತಾರೆ. ಅವಾಗ ಜನಗಳ ಒಟ್ಟಿನಲ್ಲಿ ಫ್ರೀ ಕೊಡಬೇಕಷ್ಟೇ. ನೀವೇನಾರು ಆಗಿ ಫ್ರೀ ಕೊಡಿ. ಈ ಪರಿಸ್ಥಿತಿ ಇರೋದು ಏನು ಮಾಡ್ತೀರಿ?